ನೀವು ಪ್ರಮೋದ್ ಮುತಾಲಿಕರಿಗೂ ಕೇಳಿದ್ರೆ ನೀವ್ಯಾಕೆ ಭಾಷಣ ಮಾಡಿ ಪ್ರಚೋದನೆ ಕೊಡ್ತೀರಿ? ಕೊಲ್ಲದಿದ್ರೆ ನೀವೇ ಹೋಗ್ಕೊಂಡು. ಈ ದೇಶದಲ್ಲಿ ಬಡವರ ಮಕ್ಕಳನ್ನ ಪ್ರಚೋದನೆ ಕೊಟ್ಟು ಕಾಡಿಗೆ ಸೇರಿಸಿ ನಕ್ಸಲರನ್ನಾಗಿ ಮಾಡಿದಂಥವ್ರು ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ಕೊಂಡಿದ್ದಾರೆ. ಹೇಳಿ, ಅವ್ರ ಮಕ್ಕಳು ಫಾರಿನ್ ಯೂನಿವರ್ಸಿಟಿಗಳು ಚೆನ್ನಾಗಿ ಓದ್ತಾ ಇದ್ದಾರೆ. ಕಾಶ್ಮೀರಿ ಮಕ್ಕಳ ಕೈಗೆ ಕಲ್ಲು ಕೊಟ್ಟು ಸೈನಿಕರ ಮೇಲೆ ಕಲ್ಲು ಹೊಡೆಸಿದ್ರಲ್ಲ, ಅವ್ರ ಮಕ್ಕಳೆಲ್ಲ ಎಲ್ಲಿದ್ದಾರೆ? ಲಂಡನ್, ನ್ಯೂಯಾರ್ಕ್ಗಳಲ್ಲಿ ಓದ್ತಾ ಇದ್ದಾರೆ. ಪ್ರಶ್ನೆ ಕೇಳಿದವ್ರು ಉತ್ತರ ಕೇಳಿಸ್ಕೊಳ್ಳೋ ಧೈರ್ಯ ಇರಬೇಕು. ಇನ್ನೇನು ಪ್ರಶ್ನೆ ಕೇಳಿ 15 ನಿಮಿಷ ಪೊಲೀಸರನ್ನ ಹಿಂದೆ ಸರಕಳಿ ನಮ್ಮ ತಾಕತ್ ನಾವು ತೋರಿಸ್ತೀನಿ ಅಂದಂಥವ್ರ ಮಕ್ಕಳು ಅಣ್ಣ ತಮ್ಮಂದ್ರೆ ಯಾರು ಖಡ್ಗ ಹಿಡ್ಕೊಂಡು ರಸ್ತೆಗೆ ಬಂದಿಲ್ಲ. ಅವರು ತಮ್ಮ ಎಸಿ ರೂಮ್ಗಳಲ್ಲಿ ತಾವು ಕುತ್ಕೊಂಡಿರ್ತಾರೆ. ಗುಸ್ತಾಕೆ ನಬಿ ಕಿ ಏಕಿ ಸದಾ ಸರ್ ತನ್ ಸೆ ಜುದಾ ಹೇಳಿದವ್ರು ಯಾರು? ಸ್ಟೇಜ್ ಮೇಲೆ ಭಾಷಣ ಮಾಡಿದವರು ಕವಿಗೋಷ್ಠಿಗಳಲ್ಲಿ ಕುತ್ಕೊಂಡು ಈಗಲೂ ಪದ್ಯ ಓದ್ತಾ ಇದ್ದಾರೆ. ಯಾರು? ಆವಾಗ ನಿಮ್ಮ ಪ್ರಶ್ನೆ ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರೈಸ್ತ ಆಗಲಿ, ಪಾರ್ಸಿಗಾಗಿ ಯಾರಾದ್ರೂ ಗುಡ್ಸ್ ತಗೊಂಡು ನೋಡಿ ಹಿಂಗೆ ಬರ್ತೀರಿ. ಇದು ಈ ಪ್ರಶ್ನೆಗಳನ್ನು ಕೇಳಿದಾಗ ಯಾರಾದ್ರೂ ಆಗಿರ್ಲಿ ಅನ್ನೋದು ಬರುತ್ತೆ.